ಬಂಧುಗಳೇ, ಗದ ನಡಗ ಚಳಿಗೋಸ್ಕರ ನಮ್ಮ ನಾಲ್ಗೆ ಹೊಸ ರುಚಿಯ ಸ್ನ್ಯಾಕ್ಸ್ ಬೇಕಂತ ಕೇಳಾಕತ್ತೈತ್ರಿ. ಅದಕ್ಕೋಸ್ಕರ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಹೆಸರು ಬೇಳೆಯನ್ನು ಉಪಯೋಗಿಸಿ ಒಂದು ಅದ್ಭುತ ರುಚಿಯ ಸ್ನ್ಯಾಕ್ಸನ್ನು ತಯಾರು ಮಾಡಾಕತ್ತೀನಿ ರೀ. ಅದನ್ನು ನಿಮಗೆ ಶೇರ್ ಮಾಡಾಕತ್ತೀನಿ ರೀ. ಅದಕ್ಕೋಸ್ಕರ ನೋಡಿರಿ, ಇಲ್ಲೇ ಮೆಂತ್ಯ ಸೊಪ್ಪನ್ನು ಎಲೆಯಾಗಿ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದನ್ನು ಈ ತೊಗೊಂಡಿರುವಂಥ ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ರೀ. ಕ್ಲೀನ್ ಮಾಡ್ಕೊಂಡು ತೊಗೋರಿ. ನಮ್ದು ಇದು ಅಸಲು ಕ್ಲೀನೇ ಇರ್ತೈತೆ ರೀ. KG ಪ್ಯಾಕೆಟ್ ಬರ್ತೈತಲ್ಲ ರೀ, ಅವು ಕ್ಲೀನೇ ಇರ್ತಾವೆ ರೀ. ಹಾಕ್ಕೊಂಡು ಇದನ್ನು ನೀರು ಹಾಕಿ ನೀಟಾಗಿ 2 ಸಲ ತೊಳ್ಕೊಂಬರ್ರಿ. ಇದು ತೊಳೆದ್ರೂ ಕೂಡ ಏನೂ ಗಲೀಜಿರಲ್ಲ ರೀ. ಇದ್ರೊಳಗೆ ಎಲ್ಲ ನೀಟಾಗಿದ್ದು ಹೆಸರು ಬೇಳೆನೇ ಇರ್ತೈತೆ ರೀ. ತೊಳ್ಕೊಂಡು ಬಂದೆ ರೀ. ಈಗ ಇದನ್ನು ಮುಳುಗುವಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆಯಷ್ಟು ನೀವು ನೆನೆಸಿದ್ರೆ ಸಾಕ್ರಿ. ಜಾಸ್ತಿ ಹೆಸರು ಬೇಳೆ ನೆನೆಯೋಕ್ಕೆ ಟೈಮ್ ಏನು ತೊಗೊಳಂಗಿಲ್ಲ ರೀ. ಬೇಗನೆ ನೆನಿತೈತೆ ರೀ. ಇದು ಅಕಸ್ಮಾತಾಗಿ ನೀವು ಕೆಲಸದೊಳಗೆ ಬಿದ್ದು ಗಂಟೆ 2 ಗಂಟೆ ಆದರೂ ಕೂಡ ಏನು ತೊಂದರೆ ಏನಿಲ್ಲ ರೀ. ಮಿನಿಮಮ್ ಅರ್ಧ ತಾಸು ಆದ್ರೆ ಸಾಕಾಗತ್ತೆ ರೀ. ಈಗ ನೋಡಿರಿ, ನೆಂದಿರುವಂಥ ಹೆಸರು ಬೇಳೆನ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಈಗ 2 ಕಟ್ ಮಾಡಿದ್ರೆ ಹಿಂಗೆ 2 ತುಂಡಾದ್ರೆ ಸಾಕ್ರಿ ನಮಗೆ. ಆಗಾಕತ್ತದಲ್ಲ ರೀ. ಈಗ ಇದ್ರೊಳಗಿಂದ ಎಲ್ಲ ನೀರು ತೆಗೆದು ಬಿಡೋಣ್ರಿ. ನಾವು ಎಷ್ಟು ನೀರು ಇರಬಾರ್ದ್ರೆ ಎಲ್ಲ ನೀರು ತೆಗೆದ ಮಿಕ್ಸಿ ಜಾರ್ನೊಳಗೆ ಹಾಕಾಕತ್ತೀನಿ ರೀ ನಾನಿಲ್ಲಿ. ಅಂದ್ರೆ ಅಳತಿ ಗೊತ್ತಾಗಂಗಿಲ್ಲ ಅಂಥೇಳಿ ಎಲ್ಲ ನೀರು ತೆಗಿ ಅಂತ ಹೇಳಿದ್ದೀನಿ ರೀ ನಾನು ನಿಮಗೆ. ಈಗ ಅದನ್ನೆಲ್ಲ ಹಾಕ್ಕೊಂಡೀನಿ ರೀ. ಈಗ ಇದು ಮಸಾಲೆ ನೋಡ್ರಿ, ಅದಕ್ಕೆ ಹಾಕೋಕ್ಕೆಲ್ಲ ಜೋಡಿಸಿ ಇಟ್ಕೊಂಡಿನಿ ರೀ ನಾನು. ಈಗ ಒಂದೊಂದನೇ ಹೇಳ್ಕೊತ ಬರ್ತೀನಿ ರೀ. 1-2 ಸ್ಪೂನ್ನಷ್ಟು ಕಾಳು ಮೆಣಸು, 1-2 ಸ್ಪೂನ್ನಷ್ಟು ಜೀರಿಗೆ, 1.5 ಸ್ಪೂನ್ನಷ್ಟು ಅಜಿವಾನ, 2 ಸ್ಪೂನ್ನಷ್ಟು ಕಲ್ಲುಪ್ಪು, ಇನ್ನು 3/4 ಕಪ್ಪಿನಷ್ಟು, ಸಣ್ಣ ಕಪ್ಪಿನಿಂದ 3/4 ಕಪ್ಪಿನಷ್ಟು ಚಿರೋಟಿ ರವೆ ರೀ. ಇದನ್ನು ಕೂಡ ಹಾಕೋತಾ ಇದ್ದೀನಿ ಇದರಲ್ಲೇ ನಾನು. ಇದರಲ್ಲೇ ಹಾಕಿ ಗ್ರ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಪರ್ಮೆಂಟೇಷನ್ ಅವಶ್ಯ ಇಲ್ಲ ರೀ. ನಾವು ಇಮಿಡಿಯೇಟಾಗಿ ಮಾಡ್ಕೋಬಹುದು. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ 4 ಹಾಕಾಕತ್ತೀನಿ ರೀ. ಯಾಕಂದ್ರೆ ನಾನು ಮೆಣಸೋದೆಲ್ಲ ಜಾಸ್ತಿ ಹಾಕಿನಲ್ಲ ರೀ, ಹಂಗಾಗಿ 4 ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ನುಣ್ಣಗೆ ರುಬ್ಕೊಂಡ್ರಿ. ಈಗ ಇದಕ್ಕೆ ಟೋಟಲಾಗಿ ನಾವು ತೊಗೊಂಡಿದ್ದಂಥ ಸಣ್ಣ ಕಪ್ಪಿನಿಂದ 1 ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದೀನಿ ರೀ. ಜಾಸ್ತಿ ನೀರು ಹಾಕಬಾರ್ದು ರೀ. ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ಹಿಟ್ಟು ಹಿಡಿತೈತೆ ರೀ. ಹಾಗಾಗಿ ಟೇಸ್ಟ್ ಚೆನ್ನಾಗಾಗಂಗಿಲ್ಲ ರೀ. ನಾವು ಎಷ್ಟು ಕಮ್ಮಿ ನೀರು ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ರೀ. ಇದ್ರಲ್ಲಿ ಅಕಸ್ಮಾತಾಗಿ ಏನರ ಮೆಣಸಿನ್ಕಾಯಿ ತುಂಡು ಏನರ ಉಳ್ದಿತ್ತಂದ್ರೆ ತೆಗೆದು ಬಿಡ್ರಿ. ಇಲ್ಲ ನೀವು ಗ್ರ್ಯಾಂಡ್ ಮಾಡ್ಕೋಬೇಕಾದ್ರೆ ಪೀಸ್ ಮಾಡಿ ಹಾಕೋರಿ. ತುಂಡು ಉಳಿದಿಲ್ಲ ರೀ ಅವು. ನಿಮ್ಮ ಖಾರ ಎಷ್ಟು ಬೇಕಂದು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಉಪ್ಪು ಖಾರನ. ಇದ್ರಾಗ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, 1 ಕಪ್ಪಿನಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ರೀ. 1 ಕಪ್ಪಿನಷ್ಟು ಕೊತ್ತಂಬರಿ, ಒಂದಿಷ್ಟು ಕರಿಬೇವು ರೀ. ಕರಿಬೇವು ಕೈಯಿಂದ ನಾನು ಪೀಸ್ ಮಾಡಿ ಹಾಕೊಳಕತ್ತೀನಿ ರೀ. ಆದಷ್ಟು ಎಲ್ಲ ಸೊಪ್ಪನ್ನು ನೀವು ಸಣ್ಣಗನ ಹೆಚ್ಕೋರಿ. ನೋಡ್ರಿ, ಅದನ್ನೆಲ್ಲ ಹಾಕ್ಕೊಂಡಿನಿ ರೀ. ಈಗ ಮೊದಲಿಗೆ ಎಲ್ಲನೂ ಮಿಕ್ಸ ಮಾಡ್ಕೊಳ್ಳೋಣ್ರಿ. ಹಿಂಗೆ ಇದನ್ನು ನಿಮ್ಮ ಮನ್ಯಾಗ ಏನಾರ ಸಬ್ಬಸಿಗೆ ಸೊಪ್ಪು ಇತ್ತಂದ್ರೆ ಅದನ್ನು ಹಾಕಿ ಮಾಡಿರಿ. ಆದರೂ ಕೂಡ ಚೆನ್ನಾಗಿರ್ತೈತೆ ರೀ. ಈ ಮೆಂತ್ಯ ಸೊಪ್ಪು ನಮ್ಮ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ರಕ್ತ ಇಂಪ್ರೂವ್ ಮಾಡೋಕೆ ನಂಬರ್ 1 ರೀ ಅದು. ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ರೀ. ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಇಷ್ಟ ಹಿಟ್ಟು ಬೇಕಾಗ್ತೈತಿ ಅಂತ ಹೇಳೋಕೆ ಆಗೋದಿಲ್ಲ ರೀ. ಯಾಕಂದ್ರೆ ನಿಮ್ಮ ನೀರು ಹಾಕ್ಕೊಂಡಿದ್ದ ಪ್ರಮಾಣ ನೋಡಿಕೊಂಡು ಹಿಟ್ಟು ಹೆಚ್ಚು ಕಮ್ಮಿ ಹಿಡಿತೈತೆ ರೀ. ಆದಷ್ಟು ನೀವು ನೀರನ್ನು ಕಮ್ಮಿ ಹಾಕ್ಕೊಂಡೇ ರುಬ್ಕೋರಿ. ಅಂದ್ರೆ ಹಿಟ್ಟು ಕಮ್ಮಿ ಹಿಡಿತೈತೆ ರೀ, ರುಚಿ ಭಾಳ ಆಗತ್ತೆ ರೀ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಹಿಟ್ಟು ಹಿಡಿತೈತೆ ರೀ, ರುಚಿ ಕಮ್ಮಿ ಆಗತ್ತೆ ರೀ. ಈಗ ನೋಡ್ರಿ, ಸ್ವಲ್ಪ ಗಟ್ಟಿಗೆ ನಾವು ಕಲಿಸ್ಕೋಬೇಕು ರೀ. ಇಷ್ಟು ಗಟ್ಟಿಗೆ ಇರ್ಬೇಕು ರೀ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಗೆನೇ ಕಲಿಸ್ಕೊರಿ. ಆಮೇಲೆ ಅದು ಮೆತ್ತಗಾಗತ್ತೆ ರೀ. ನಾವು ರೆಸ್ಟಿಗೆ ಇಡಾಕತ್ತಿಲ್ಲ ರೀ. ಪರ್ಮೆಂಟೇಷನ್ ಅದು ಏನೂ ಇಡಾಕತ್ತಿಲ್ಲ ರೀ. ನಾವು ಇಮಿಡಿಯೇಟಾಗಿ ಸ್ಪಾಟಾಗೆ ನಾವು ಮಾಡಾಕತ್ತೀವಿ ರೀ. 1 ನಿಮಿಷನೂ ರೆಸ್ಟಿಗೆ ಇಡೋ ಅವಶ್ಯಕತೆ ಇಲ್ಲ ರೀ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನ್ಯಾಂಗೆ ಇದನ್ನು ಮಿದುಕೋರಿ. ಯಾಕಂದ್ರೆ ನಾನು ಕ್ವಾಂಟಿಟಿ ಭಾಳ ಐತ್ರಿ. ಅದಕ್ಕೋಸ್ಕರ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ರೀ ನಾನು. ಈಗ ನೋಡಿರಿ, ನಾವು ಚಪಾತಿ ಎಷ್ಟು ಮಾಡ್ತೀವಿ ರೀ ರೆಗ್ಯುಲರಾಗಿ, ಅದ್ರ ಡಬಲ್ ಉಳ್ಳಿಯನ್ನು ತೊಗೋರಿ. ಗುಂಡಕ್ಕೆ ಮಾಡ್ಕೋರಿ. ಈಗ ಇದಕ್ಕೆ ಮೇಲೆ ಕೆಳಗೆ ಒಣ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚಲೋ ಹೊತ್ನ್ಯಾಗ ನಾವು ಚಪಾತಿ ಹೆಂಗೆ ತಿಕ್ತೀವಿ ಹಂಗನ ತಿಕ್ಕ್ರೆ. ಆದರೆ ಸ್ವಲ್ಪ ದಪ್ಪಗೆ ತಿಕ್ಕ್ರಿ, ತೆಳ್ಳಗೆ ತಿಕ್ಕಾಕೆ ಹೋಗ್ಬೇಡ್ರಿ. ಚಪಾತಿ ಎಷ್ಟು ತೆಳ್ಳಗೆ ತಿಕ್ಕಬೇಡ್ರಿ. ಅದಕ್ಕೆ ನಾವು ಚಪಾತಿಗಿಂತ ಡಬಲ್ ಉಳ್ಳಿನ ತೊಗೊಂಡೀವ್ರಿ. ಜಾಸ್ತಿ ಹಿಟ್ಟನ್ನು ಹಾಕಬೇಡ್ರಿ. ಲೈಟಾಗಿ ಉದುರಿಸ್ಕೊಂತನ ಅದನ್ನು ತಿಕ್ಕ್ರಿ. ತಿಕ್ಕಾಕು ಏನು ಕಷ್ಟ ಕೊಡಂಗಿಲ್ಲ ರೀ. ಇದು ಆರಾಮಾಗಿ ತಿಕ್ಬೋದು ರೀ ನಾವು.
ಹೆಸರುಬೇಳೆ ಏನಿರ್ತೈತಲ್ಲ ರೀ ಅದ್ರೊಳಗೆ ಜಿಗಟ್ ಅನ್ನೋದು ಇರಂಗಿಲ್ಲ ರೀ, ಡೆಲಿಕೇಟ್ ಇರ್ತೈತೆ ರೀ ಅದು. ಇಷ್ಟು ತಿಕ್ಕೊಂಡೀನಿ ರೀ. ಈಗ ನಾನು 2 ಚಪಾತಿ ರೆಡಿ ಮಾಡ್ಕೊಂಡಿನ್ರಿ. ನಿಮಗೆ ತೋರ್ಸಾಕತ್ತಿದ್ದು ನಾನು ಒಂದೇ ತಿಕ್ಕು ತೋರಿಸ್ತೀನಿ ರೀ. ಇದ್ರ ಮೇಲೆ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ತುಂಬ ಸವ್ರಿ. ಎಷ್ಟು ಜಾಗ ಬಿಡ್ಲಾರಂಗ ಪೂರ್ತಿ ಚಪಾತಿಗೆ ನಾವು ಎಣ್ಣೆಯನ್ನು ಸವ್ರಬೇಕು ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಅದ್ರ ಮೇಲೆ ನೋಡ್ರಿ ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ್ರಿ. ಉದುರಿಸ್ಕೊಂಡು ಅದನ್ನೆಲ್ಲ ಪೂರ ಹಿಂಗೆ ಸ್ಪ್ರೆಡ್ ಮಾಡಿರಿ. ಅಕ್ಕಿ ಹಿಟ್ಟನ್ನು ಹಾಕ್ರೆ ಇದ್ರೊಳಗೆ ಲೈಟಾಗಿ ಸವ್ರು ಬಿಡ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಅದ್ರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ರಿ. ಹಾಕಿ ಈಗ ಸೇಮ್ ನಾನು ಕೆಳಗೆ ಹೆಂಗೆ ಎಣ್ಣೆ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಸವ್ರಿದ್ದೀನಿ ರೀ, ಇದಕ್ಕೂ ಹಂಗನ ಸವ್ರಿ. ಹಿಂಗೆ ಚಲೋತ್ನಂಗೆ ಪ್ರೆಸ್ ಮಾಡಿರಿ. ಅವು 2 ಜೇಂಟ್ ಆಗ್ಬೇಕ್ರಿ. ಅವು ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತ ಐತಿ, ಪ್ರಯೋಜನ ಆಗಾಕತ್ತೈತಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ. ಇಷ್ಟ ಆದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಇದು ನೋಡಿರಿ, ಒಂದು ಸಲ ನಾವು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಚಳಿಗಾಲ ಹೋಗುವವರೆಗೆ ನಾವು ಇದನ್ನು ತಿನ್ಬೋದು ನೋಡಿರಿ. ಡಬ್ಬನಾಗ ಇಟ್ಕೊಂಡ್ವಿ ಅಂದ್ರೆ ಸಾಕ್ರಿ ನಮಗೆ. ಈಗ ಇದ್ರ ಮೇಲೆ ಎಣ್ಣೆ ಹಾಕಿ ಸೇಮ್ ಹಂಗೆ ನಾವು ಒತ್ಕೊಂಡ್ವಿ ಅಲ್ರಿ. ಈಗ ಮ್ಯಾಲಿಂದ ಫೋಲ್ಡಿಂಗ್ ಮಾಡ್ಕೊಂಡೆ ರೀ. ಈಗ ಮ್ಯಾಲೆ ಮಡಚ್ಕೊಂಡು ಈಗ ಕೆಳಗಿಂದ ಅದ್ರ ಮ್ಯಾಲೆ ಹಾಕಿದೆ ರೀ. ಹಾಕಿ ಹಿಂಗೆ ನೋಡಿರಿ ಒಂದು ಸ್ವಲ್ಪ ಲೈಟಾಗಿ ಇದನ್ನು ಮಾಡಿರಿ, ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿ ಹೊಳ್ಳಿಸಿ ಹಾಕ್ಕೊಂಡೀನಿ ರೀ. ಹೊಳ್ಳಿಸಿ ಹಾಕ್ಕೊಂಡಾಗ ಏನಾಗತ್ತೆ ರೀ, ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉದ್ದಾತ್ರಿ. ನೋಡಿದ್ರದಿಲ್ಲ ರೀ ನೀವು. ಇದನ್ನೇನು ತಿಕ್ಕುದು ಏನು ಅವಶ್ಯಕತೆ ಇಲ್ಲ ರೀ ನಮಗೆ. ಮತ್ತಿಗೆ ಡೈರೆಕ್ಟಾಗಿ ನಾವು ಕಟ್ ಮಾಡ್ಕೊಳ್ಳೋದು ರೀ. ಇದನ್ನು 2 ಕಡೆ ಎಡ್ಜಸ್ ತೆಗೆದ 1 ಇಂಚಿನಷ್ಟು ಕಟ್ ಮಾಡ್ಕೊತ ಬರ್ರಿ. ಇಲ್ಲಿ ನೋಡ್ರಿ ನಮ್ಮ ಒಳಗಿನ ಲೇಯರೆಲ್ಲ ಹೆಂಗೆ ಕಾಣಕತ್ತಾವ ನೋಡ್ರಿ. ಅಲ್ಲಿ ಸಖತ್ತಾಗಿರ್ತೈತೆ ರೀ. ಈಗೆಲ್ಲನೂ ಇದನ್ನು ಒಂದು ತಟ್ಟೆಯೊಳಗೆ ತೆಗೆದ ಇಟ್ಕೊಂಡ್ಬಿಡೋಣ್ರಿ. ಈಗ ಇನ್ನೊಂದನ್ನು ಮಾಡೋದನ್ನು ನೋಡೋಣ ಬರ್ರಿ. ನಾ ಇಲ್ಲಿ 4 ನಮೂನಿ ಮಾಡೋದು ತೋರಿಸ್ತೀನಿ ರೀ. ನಿಮಗೆ ಯಾವ್ದು ಈಜಿ ಅನ್ನಿಸ್ತೈತಿ, ಯಾವ್ದು ನಿಮಗೆ ಟೇಸ್ಟ್ ಜಾಸ್ತಿ ಇರ್ತೈತೆ ಅನ್ನೋದು ನೋಡಿಕೊಂಡು ನೀವು ಮಾಡ್ಕೊರಿ. ಈ 4 ನಮೂನಿ ಮಾಡೋದ್ರೊಳಗೆ ಒಂದೊಂದು ರೀತಿ ಟೇಸ್ಟಾಗಿ ಕೊಡ್ತಾವ್ರಿ. ಈಗ ಇನ್ನೊಂದನ್ನು ದೊಡ್ಡ ಚಪಾತಿ ತಿಕ್ಕೊಂಡಿದ್ದನ್ನ ಚೌಕಾಗ ಮೊದಲಿಗೆ ನಾನು ಇಲ್ಲೇ ಕಟ್ ಮಾಡ್ಕೊತೀನಿ ರೀ. ನೋಡಿರಿ, ನಾವೀಗ 4 ಕಡೆ ಹಿಂಗೆ ಈವನ್ನಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಚೌಕಾಕಾರ ಆಗಿಬಿಡ್ತೈತೆ ರೀ. ಇದು ಆಯ್ತೋದಿಲ್ಲ ರೀ ನಮಗೀಗ ಆಯ್ತಾಕಾರ. ಇದನ್ನೆಲ್ಲ ನಾವು ಸುತ್ತಿಕಿಂದ ತಕ್ಕೊಂಬಿಡೋಣ್ರಿ. ಈಗ ಇದನ್ನು ಒಂದು ಗುಡಿಸ್ಕೊಂಡು ಮತ್ತೆ ನಾವು ಮಾಡ್ಕೋಬೋದು ರೀ. ಅದ್ರ ಮೇಲೆ ಸೇಮ್ ರೀ ಈಗಾಗಲ್ಲಿ ತೋರಿಸಿದ್ನಲ್ಲ ರೀ, ಎಣ್ಣೆ ಹಾಕ್ರಿ, ಸೌರಿ ಅಕ್ಕಿ ಹಿಟ್ಟು ಲೈಟಾಗಿ ಹಾಕ್ರೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿದ್ರೆ ಕಟಿ ಆಗ್ತೈತೆ ರೀ. ಹಾಗಾಗಿ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಬಾರ್ದ್ರಿ, ಲೈಟಾಗಿ ಅಕ್ಕಿ ಹಿಟ್ಟು ಹಾಕ್ಬೇಕ್ರಿ. ಸ್ವಲ್ಪ ಲೈಟಾಗಿ ಉದುರಿಸ್ರಿ. ನಾ ಎಷ್ಟು ತೊಗೊಳಕತ್ತೀನಿ ನೋಡ್ರಿ. ಅಲ್ಲಿ ಇಷ್ಟೇ ಸಾಕ್ರಿ. ಚಲೋ ಹೊತ್ನಂಗೆ ತುಂಬ ಸವ್ರಿ ಬಿಡ್ರಿ. ಅದನ್ನು ಸವ್ರಿ ಈಗ ಈ ಕಡೆಯಿಂದ ಫೋಲ್ಡಿಂಗ್ ಮಾಡ್ರೆ ಅದ್ರ ಮೇಲೆ ಚೂರು ಎಣ್ಣೆ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸ್ಕೊರಿ. ಈಗ ಅದ್ರ ಮೇಲೆ ಇದು ಫೋಲ್ಡಿಂಗ್ ಮಾಡಿರಿ. ಚೌಕ ಹತ್ತೋದಿಲ್ಲ ರೀ. ಈಗ ಇದೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ರೀ, ಏನೂ ಇಲ್ಲ ರೀ. ನಾವು ಮೊದಲೇ ಎಲ್ಲ ಕಟ್ ಮಾಡಿ ಚೌಕ ಮಾಡ್ಕೊಂಡಿವಲ್ಲ ರೀ. ಈಗ ಇದನ್ನೊಂದು ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಉದುರಿಸಿ ಇದನ್ನೊಂದು ಸ್ವಲ್ಪ ತಿಕ್ಕೊಂಡ್ರಿ. ಲೈಟಾಗೆ ತಿಕ್ಕೋರಿ, ಜಾಸ್ತಿ ತಿಕ್ಕೋಬೇಡ್ರೆ ಬಲ ಹಾಕಿ ಸ್ವಲ್ಪ ಲೈಟಾಗೆ ತಿಕ್ಕೋರಿ. ಈಗ ಇದನ್ನು ಕಟ್ ಮಾಡ್ಕೊರಿ. ನಿಮ್ಗೆ ಎಷ್ಟು ಸೈಜ್ ಬೇಕು ಆಗಲ್ಲ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನೋಡ್ರಿ, ನಾ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡೆ ರೀ. ಈಗ ರೀ ಇದನ್ನು ಈಗ ಒಂದು ತಟ್ಟೆ ಒಳಗೆ ತಕ್ಕೊಂಡ ಬಿಡೋಣ್ರಿ. ಈಗ ಇನ್ನೊಂದು ರೀತಿ ಮಾಡೋದನ್ನು ತೋರಿಸ್ತೀನಿ ಬರ್ರಿ. ನಾನು
ಇದನ್ನು ದೊಡ್ಡ ಚಪಾತಿ ತಿಕ್ಕೊಳಕ್ಕೆ ಹೋಗ್ಬೇಡ್ರೆ, ಸ್ವಲ್ಪ ಸಣ್ಣದ ತಿಕ್ಕೋರಿ, ದಪ್ಪ ಭಾಳ ಇರಲಿ ರೀ. ಇದು ಇಷ್ಟು ದಪ್ಪ ಇರಲಿ ರೀ, ಸಾಕ್ರಿ ನಮ್ಗೆ ಇಷ್ಟ. ಅದ್ರ ಮೇಲೆ ಎಣ್ಣೆ ಹಾಕಿ ಚಲೋತ್ನಂಗೆ ಎಣ್ಣೆ ಹಾಕಿ ಒಂದಿಷ್ಟು ಅಕ್ಕಿ ಹಿಟ್ಟು ಉದುರಿಸ್ರಿ. ಉದುರಿಸಿ ಸವ್ರಿ ಬಿಡ್ರಿ, ತುಂಬ ಸವ್ರಿ. ಈಗ ಇದನ್ನು ಫೋಲ್ಡಿಂಗ್ ಮಾಡಿ ಸ್ವಲ್ಪ ಜಕ್ಕೋರಿ, ಹಿಂಗೆ ಚೌಕಾಗತ್ತೆ ರೀ ಅದು. ಇಲ್ಲಿ ನೋಡ್ರಿ, ಹಿಂಗೆ ಜಗ್ಗಿದಂಗೆ ಅದು ಏನಾಗತ್ತೆ ರೀ, ಜಗ್ಗಿದ್ರೆ ಏನಾಗತ್ತೆ ರೀ, ಹಿಟ್ಟು ಚೌಕಾಗತ್ತೆ ರೀ. ಅದು ಡೆಲಿಕೇಟ್ ಇರ್ತೈತೆ ರೀ, ಹೆಸರು ಬೇಳೆ ನಮ್ಮ ಜಿಗಿಟ್ಟಿರೋದಿಲ್ಲ ರೀ. ಹಾಗಾಗಿ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾತು ಕೇಳ್ತೈತೆ ರೀ ಅದು. ಅದ್ರ ಮೇಲೆ ಒಂದಿಷ್ಟು ಎಣ್ಣೆ ಹಾಕಿ ಒಂಚೂರು ಹಿಟ್ಟು ಉದುರಿಸಿ ಲೈಟಾಗಿ. ಈಗ ನೋಡಿರಿ, ಇದು ಚೌಕ ಹತ್ತೋದಿಲ್ಲ ರೀ. ಈಗ ಆ ಕಡೆ ಹಿಂಗೆ ಜಕ್ಕೊಂಬಿಡ್ರಿ, ಮೂಲಿ ಎಲ್ಲ ಜಕ್ಕೊಂಡ್ರೆ ಚೌಕ ಆಗಿಬಿಡ್ತೀರಿ ಅದು. ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಹಿಟ್ಟು ಉದುರಿಸ್ಕೊಂಡು ಲೈಟಾಗಿ ತಿಕ್ಕೊಳ್ಳೋಣ್ರಿ. ಇದನ್ನು ಜಾಸ್ತಿ ಬಲ ಹಾಕಕ್ಕೆ ಹೋಗ್ಬೇಡ್ರ. ನಾವು ಹೋಳ್ಗೆ ಹೆಂಗೆ ತಿಕ್ತೀವಿ ರೀ ಹಂಗೆ ತಿಕ್ಬೇಕ್ರಿ. ಇದನ್ನು ಜಾಸ್ತಿ ಬಲ ಹಾಕಿದ್ರೆ ಏನಾಗತ್ತೆ ರೀ, ಅವು ಲೇಯರ್ ಅನ್ನೋದು ಭಾಳ ಹತ್ಕೊಂಡ್ಬಿಡ್ತಾವ್ರಿ. ಹಾಗಾಗಿ ಜಾಸ್ತಿ ಬಲ ಹಾಕಬಾರ್ದು ರೀ ಇದಕ್ಕೆ. ಈಗ ನೋಡಿರಿ, ಇದನ್ನು ನಾವು ತಿಕ್ಕೊಂಡೀವಿ ರೀ. ಇದನ್ನು ಇವಾಗ ಕಟ್ ಮಾಡ್ಕೊಂಡ್ರಿ. ಇದನ್ನೇನು ಗಿಡ್ಜಿಸ್ ಏನೂ ಕಟ್ ಮಾಡೋ ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ನಮ್ಮ ಚೌಕ ಆಗೇ ಬಿಟ್ಟೈತೆ ರೀ ಆಲ್ರೆಡಿ. ಇದಕ್ಕೆ ನಮ್ಮ ಹಿಟ್ಟು ವೇಸ್ಟ್ ಆಗಂಗಿಲ್ಲ ರೀ, ನಮ್ಮ ಜಲ್ದಿ ಕೆಲಸ ಆಗ್ತೈತೆ ನೋಡಿರಿ. ಇದು ಫಾಸ್ಟ್ ವರ್ಕ್ ಆಗಿತ್ತು ರೀ ನನಗೆ ಇದೇ ಇಷ್ಟ ಆಯ್ತು ರೀ. ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ನೋಡಿರಿ. ಅಂದ್ರೆ ರೀ ಒಂದೊಂದು ಟೇಸ್ಟ್ ಒಂದೊಂದು ಬೇರೆ ಅದಾವೆ ರೀ ಅವು. ಈಗ ಎಲ್ಲನೂ ರೆಡಿ ಮಾಡ್ಕೊಂಡು ಆಯ್ತಲ್ರಿ. ಈಗ ಇದನ್ನು ತಟ್ಟೆ ಒಳಗೆ ಹಾಕೊಂಡ್ಬಿಡೋಣ್ರಿ. ಇಷ್ಟು ರೆಡಿ ಮಾಡ್ಕೊಂಡು ಬಂದಾಯ್ತು ನೋಡ್ರಿ ನಾವೀಗ. ಈಗ ಇದರೊಳಗೆ ನಾ ಇನ್ನೊಂದು ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ. 4 ನಮ್ನೆ ಮಾಡೋದು ತೋರಿಸ್ತೀನಿ ಅಂಥೇಳಿ ನಾವುದಿಲ್ಲ ರೀ. ಈಗ 3 ನಮ್ನೆ ಆತ್ರಿ. ಇದು 4ನೇದು ನೋಡ್ರಿ. ಇದು ಅದನ್ನ ಒಂದು ಸ್ವಲ್ಪ ತಗೊಂಡು ಉದ್ದಕ್ಕೆ ಜಗ್ರಿ. ಸ್ವಲ್ಪ ಅದು ಉದ್ದಕ್ಕಾಗತ್ತೆ ರೀ. ಅದೇನು ಕಟ್ ಆಗೋದಿಲ್ಲ, ಏನಾಗೋದಿಲ್ಲ ರೀ. ಆರಾಮ್ ಜಗ್ಗಿ ಹಿಂಗೆ ಜೇಂಟ್ ಮಾಡಿ ರಿಂಗಿನ ಗತೆ ಮಾಡಿರಿ. ನಿಮ್ಮ ಮನ್ಯಾಗ ಮಕ್ಳು ಯಾವ್ದು ಇಷ್ಟಪಡ್ತಾರ, ಎಂಜಾಯ್ ಮಾಡ್ಕೊತ ಯಾವ್ದು ತಿಂತಾರೆ. ಚಿಕ್ಕ ಮಕ್ಳಿಗೆ ಹಿಂಗೆ ರಿಂಗ್ ಮಾಡಿ ಕೊಟ್ಟಿವಿ ಅಂದ್ರೆ ಆಟ ಆಡ್ಕೊತ ಬಳ್ಳಾಗ ಆಡಿಸ್ಕೊಂತ ಹಿಂಗೆ ತಿಂತಾರೆ ರೀ. ಹಾಗಾಗಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಆಲ್ರೆಡಿ ಇಲ್ಲ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಅವು ಹಾಕಿ ಚೆಕ್ ಮಾಡ್ಕೊರಿ. ಹಾಕಿದ ತಕ್ಷಣ ಅದು ಮ್ಯಾಲೆ ಹಿಂಗೆ ಎದ್ದು ಬರ್ಬೇಕು ರೀ. ಆವಾಗ ಹಾಕ್ರಿ. ಹಿಂಗೆ ಅದ್ರೊಳಗೆ ಸ್ವಲ್ಪ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊತ ಬರ್ರಿ. ಸ್ವಲ್ಪ ಇದನ್ನು ಫ್ರೈ ಮಾಡೋಕೆ ಸ್ವಲ್ಪ ಅಗಲ ದೊಡ್ಡ ಪಾತ್ರೆ ತೊಗೊರೆ ನೀವು. ಕಡಾಯಿ ಸಣ್ಣ ತೊಗೊಂಡ್ರಿ ಅಂದ್ರೆ ಜಾಸ್ತಿ ಹಿಡಿಯಂಗಿಲ್ಲ ರೀ, 3-4 ಅಷ್ಟೇ ಹಿಡಿತೇವ್ರೆ. ಟೈಮ್ ಭಾಳ ತೊಗೋತೈತೆ ರೀ. ಇದು ಉದ್ದುದಕ್ಕೆ ಇರೋದ್ರಿಂದ ನಮ್ಮ ಕಡಾಯಿ ದೊಡ್ಡದ ಬೇಕು ರೀ. ಇದಕ್ಕೆ ಎಣ್ಣೆ ಕರಿಯೋಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕೋರಿ. ಹಾಕ್ಕೊಂಡು ನೋಡಿರಿ, ಇವು ಹಾಕಿದ ತಕ್ಷಣ ಮುಟ್ಟಬಾರ್ದ್ರೆ ಅವು ತನ್ನಿಂದ ತಾನೇ ಮ್ಯಾಲೆ ಬಂದುಬಿಡ್ತಾವ್ರಿ. ಬಂದು ನೋಡಿರಿ ಈಗ ಮ್ಯಾಲೆ ಅವು ಮುಟ್ಟಕ್ಕೆ ಹೋಗ್ಬಾರ್ದು ರೀ. ತನ್ನಿಂದ ತಾನೇ ಮ್ಯಾಲೆ ಎದ್ದ ಬಿಡ್ತಾವ್ರಿ ಅವು. ಈಗ ಎದ್ದು ಸ್ವಲ್ಪ ಸ್ಟಿಪ್ ಆಗ್ಯಾವು ಅಂದಾಗ ಹೊಳಿಸಿ ಹಾಕೊಂಡ್ರಿ ನಾವು. ಈಗ ಹಾಕಿವಲ್ರಿ ನಾವೀಗ, ಅದಕ್ಕೆ ಮ್ಯಾಲೆ ಬರೋಕೆ ಜಾಗ ಬೇಕು ರೀ. ಅದಕ್ಕೋಸ್ಕರ ಜಾಗ ಮಾಡಕತ್ತೀವಿ ನೋಡಿರಿ. ಅದು ಮ್ಯಾಲೆ ಬರೋಕೆ ಒದ್ದಾಡಕತ್ತೈತೆ ರೀ. ಅದು ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಐತೆ ಅಂಥೇಳಿ ಇನ್ನೊಂದು ಹಿಡಿತೈತೆ ಅಂತ ಹಾಕಿದ್ದೀರಿ. ಮ್ಯಾಲೆ ಎದ್ದ ಮೇಲೆ ಏನಾಗತ್ತೆ ರೀ, ಪ್ಲೇಸ್ ಉಳಿತೈತೆ ರೀ ಅಲ್ಲಿ. ಆವಾಗ ನಾವು ಮತ್ತೆ ಎಷ್ಟು ಹಿಡಿತೈತೆ ಅಷ್ಟು ಹಾಕೋಬೋದು ರೀ. ಮತ್ತು ಹಿಂಗೆ ಜಾಗ ಮಾಡ್ಬೇಕ್ರಿ ಅವಕ್ಕೆ ಮ್ಯಾಲೆ ಎದ್ದು ಬರೋಕೆ. ಈಗ ಇವು ಸ್ಟಿಪ್ ಆದಮೇಲೆ ಹೊಳ್ಳಿಸಿ ಹಾಕಾಕತ್ತಿ ನೋಡ್ರಿ. ನಾ ಈಗ ನೋಡಿರಿ ಹೆಂಗೆ ಬಾಯಿ ಬಿಡಾಕತ್ತಾವ ನೋಡಿರಿ. ಹಿಂಗೆ ಬಾಯಿ ಬಿಡ್ಬೇಕ್ರಿ ಅವು. ಅಂದ್ರೆ ನಮ್ಮ ಒಳಗಿನ ಲೇಯರೆಲ್ಲ ನೀಟಾಗಿ ಫ್ರೈ ಆಕ್ಕಾವ್ರಿ ಅವು. ಅದಕ್ಕೆ ರೀ ಲೈಟಾಗಿ ನಾವು ತಿಕ್ಕೊಂಡು ಬಂದರೆ ಹೀಗೆಲ್ಲ ಬಾಯಿ ಬಿಟ್ಕೊಂತನ ಬರ್ತಾವ್ರಿ ಅವು. ಮತ್ತು ಗರಿ ಆಗ್ತಾವ್ರಿ ಭಾಳ. ಈಗ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ಹೊತ್ನಾಗ ನಾವು ಇದನ್ನು ಹೊಂಬಣ್ಣ ಬರುವಂಗೆ ಫ್ರೈ ಮಾಡ್ಕೋಬೇಕ್ರಿ. ಗಡಿಬಿಡಿ ಮಾಡೋಕೆ ಹೋಗ್ಬೇಡ್ರೆ. ನಾವಿದು ಚಳಿಗಾಲ ಹೋಗುವವರೆಗೆ ನಾವು ತಿನ್ನಬೇಕು, ಭಾಳ ದಿವಸ ಸ್ಟೋರ್ ಮಾಡಬೇಕು ಅಂದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಳಗೆ ಎಲ್ಲ ಚಲೋ ಹೊತ್ನಾಗ ಫ್ರೈ ಆಗುವಂಗೆ ಇದನ್ನು ಫ್ರೈ ಮಾಡ್ಕೊರಿ. ನೀವು ಗಡಿಬಿಡಿ ಮಾಡಿ ಜೋರು ಉರಿ ಇಟ್ಟು ಕರೆದು ಬಿಟ್ರಿ ಅಂದ್ರೆ ಮ್ಯಾಲೆ ಕೆಂಪು ಬರ್ತಾವ್ರೆ ಬಣ್ಣ, ಒಳಗಿನ ಲೇಯರ್ ಆಗಿರೋದಿಲ್ಲ ರೀ. ನಮಗೆ ಭಾಳ ದಿವಸ ಇಡೋಕ್ಕಾಗಂಗಿಲ್ಲ ರೀ. ಭಾಳ ದಿವಸ ಇಟ್ಟರೆ ಏನಾಗತ್ತೆ ರೀ, ಸ್ಮೆಲ್ ಬರ್ತಾವ್ರಿ, ಒಳಗೆ ಮೆತ್ತಗೆ ಹಾಕಾವ್ರಿ. ಇವು ನೋಡಿರಿ ಹಿಂಗೆ ನಾವು ಕರ್ಕೊಂಡ್ವಿ ಅಂದ್ರೆ ನೀವು ಎಷ್ಟು ದಿವಸನೇ ಇಡ್ರಿ ಅಷ್ಟೇ ಕ್ರಿಸ್ಪಿ ಆಗಿರ್ತಾವ್ರಿ. ಟೇಸ್ಟ್ ಎಷ್ಟು ಚೇಂಜ್ ಆಗಂಗಿಲ್ಲ ರೀ. ಇದು ಸ್ವಲ್ಪ ತಣ್ಣಗಾದ್ಮೇಲೆ 1 ತಾಸು 2 ತಾಸು ಬಿಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಟು ಬಿಡ್ರಿ ನೀವು. ಸಖತ್ತಾಗಿರ್ತೈತೆ ರೀ ಟೇಸ್ಟ್. ನೋಡಿದ್ರೆ ಹೌದಿಲ್ಲ ರೀ ಎಷ್ಟು ಗರಿ ಅಂತತ್ರಿ. ವಾವ್ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದುಬಿಡೋಣ್ರಿ. ಈಗ ನಾವು ಎಲ್ಲ ರೆಡಿ ಆದ್ರೆ ನಾ ಹಾಕಾಕತ್ತೀನಿ, ಸೌಂಡ್ ಕೇಳ್ರಿ. ನೋಡಿರಿ ಎಷ್ಟು ಗಲಗಲ ಅಂತ ಸೌಂಡ್ ಬರಾಕತ್ತಾವದಿಲ್ಲ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರೆ. ನೀವು ಒಂದು ಸಲ ಮಾಡಿ ಡಬ್ಬಿ ಒಳಗೆ ಇಟ್ರಿ ಅಂದ್ರೆ ನೋಡಿರಿ ಚಳಿಗಾಲ ಹೋಗುವವರೆಗೆ ಆರಾಮಾಗಿ ನಾವು ಸ್ನ್ಯಾಕ್ಸನ್ನು
ಯಾವಾಗ ಬೇಕಂದ್ರೆ ಅವಾಗ ತಿನ್ಬೋದು ರೀ. ಈಗ ಇದೂ ಬೇರೆ ರೀ ಅದೂ ಬೇರೆ ರೀ. ಇದು ನೋಡಿರಿ, ನಾವು ಡಬಲ್ ಚಪಾತಿ ಹಾಕಿ ಮಾಡಿದ್ವಿ ಅಲ್ರಿ, ಅದು ರೀ ಆ ಕಲರು ಚೇಂಜ್ ಇರ್ತೈತೆ ರೀ, ಟೇಸ್ಟು ಚೇಂಜ್ ಇರ್ತೈತೆ ರೀ. ಇವು ನಾವು ಸಿಂಗಲ್ ಪದ್ರ ಹಾಕಿ ಮಾಡಿದ್ದು ಮತ್ತು ಫೋಲ್ಡಿಂಗ್ ಮಾಡಿದ್ದು ಎಲ್ಲ ಮಿಕ್ಸ್ ಅದಾವೆ ರೀ ಇದ್ರಾಗ. ಇದು ನೋಡಿರಿ, ಈ ಡಬಲ್ ಪದ್ರ ಹಾಕಿ ಮಾಡಿದ್ದು ನಾನು ಸಪ್ರೇಟ್ ಇಟ್ಟೇನಿ ರೀ. ಯಾಕಂದ್ರೆ ಇದು ಕಲರು ಚೇಂಜ್ ಇರ್ತೈತೆ ರೀ, ಟೇಸ್ಟ್ ಕೂಡ ಭಾಳ ಡಿಫ್ರೆನ್ಸ್ ಐತೆ ರೀ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ಮ್ಯಾಲೆಲ್ಲ ಗುಳ್ಳಿ ಗುಳ್ಳಿ ಹೆಂಗೆ ಬಂದಾವೆ ನೋಡಿರಿ, ನಮಗೆ ಮ್ಯಾಲೆ ಕೆಳಗೆ ಗುಳ್ಳಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ. ನೋಡಿ ಅಸಲು ಇದು ಎಣ್ಣೆ ಹಿಡಿಯಂಗಿಲ್ಲ ರೀ, ಇದು ಒಟ್ಟೆ ಎಣ್ಣೆ ಹಿಡಿಯಂಗಿಲ್ಲ ರೀ. ಇದು ತಿಂದ ತೋರಿಸ್ತೀನಿ, ಸೌಂಡ ಕೇಳ್ರಿ. ಕೇಳಿದ್ರೆ ಹೌದಿಲ್ಲ ರೀ ಎಷ್ಟು ಗರಿ ಗರಿ ಆಗೈತಿ ಸೌಂಡ್ ಅಂಥೇಳಿ. ಸೂಪರ್ ಆಗಿರ್ತೈತೆ ರೀ. ನಮಗೆ ಎಣ್ಣೆ ಜಾಸ್ತಿ ಬೇಡಪ್ಪ ಅಂದ್ರೆ ಹಂಗೆ ಮಾಡಿರಿ. ಇದು ನೋಡಿರಿ, ಡಬಲ್ ಚಪಾತಿ ಹಾಕಿದ್ರಿ, ಒಂದ್ರ ಮೇಲೆ ಒಂದು ಚಪಾತಿ ಹಾಕಿದ್ವಲ್ಲ ರೀ, ಅದು ರೀ ಇದು. ಆದ್ರೆ ಟೇಸ್ಟ್ ಅದಕ್ಕಿಂತ ಟೇಸ್ಟ್ ಜಾಸ್ತಿ ಐತ್ರಿ. ಇದು ಕ್ರಿಸ್ಪಿ ಐತ್ರಿ, ಇದು ಭಾಳ ಕ್ರಿಸ್ಪಿ ಐತ್ರಿ. ಮತ್ತು ನೋಡಿರಿ, ಇದು ಕಲರ್ ಕೂಡ ಚೇಂಜ್ ಐತ್ರಿ, ಸ್ವಲ್ಪ ಎಣ್ಣೆ ಹಿಡಿತೈತ್ರಿ. ಇದು ನಮಗೆ ಎಣ್ಣೆ ಹಿಡಿದ್ರೂ ಪರವಾಗಿಲ್ಲ, ನಮಗೆ ಟೇಸ್ಟ್ ಭಾಳ ಐತಿ ಅನ್ನೋರು ಹಿಂಗೆ ಮಾಡ್ಕೊರಿ. ಎಣ್ಣೆ ಬೇಡಪ್ಪ ನಮಗೆ ಜಾಸ್ತಿ ಹಿಡಿಬಾರ್ದು ಅನ್ನೋರು ಹಂಗೆ ಮಾಡ್ಕೊರಿ. ಇದು ಕೂಡ ತುಂಬ ದಿವ್ಸ ಸ್ಟೋರ್ ಮಾಡ್ಬೋದು ರೀ, ಅದು ಕೂಡ ತುಂಬ ದಿವ್ಸ ಸ್ಟೋರ್ ಮಾಡ್ಬೋದು ರೀ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಇಲ್ಲ ನೋಡಿರಿ ಹೆಂಗೆ ಪುಡಿ ಪುಡಿ ಆತಿದು. ಅದಕ್ಕಿಂತ ಭಾಳ ಕ್ರಿಸ್ಪಿ ಇರ್ತೈತೆ ರೀ ಇದು. ಈಗ ತಿಂದ ತೋರಿಸ್ತೀನಿ, ಸೌಂಡ ಕೇಳ್ರಿ. ಸಖತ್ತಾಗ್ಯಾವ್ರಿ, ಎಲ್ಲನೂ ಸೂಪರ್ ಅದಾವ್ರಿ. ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನು ಮಾಡಿಕೊಂಡು ನಿಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇದು ನೋಡಿರಿ, ಸಣ್ಣ ಸಣ್ಣ ಮಾಡಿದ್ರೆ ನಾವು ಇದನ್ನು ಶಂಕರಪಾಳೆ ಅಂತೀವಿ ರೀ. ಇಷ್ಟಿಷ್ಟ ಮಾಡೋಕೆ ಟೈಮ್ ಭಾಳ ತೊಗೋತೈತೆ ಅಂಥೇಳಿ ನಾನು ದೊಡ್ಡ ಮಾಡೀನಿ ರೀ. ಇದನ್ನು ಚಿಪ್ಸ್ ಅನ್ಬೋದು ರೀ, ಇಲ್ಲ ಪಾಪಡಿ ಅನ್ಬೋದು ನೀವು. ಮತ್ತು ಆಗಲ್ಲ ಗುಂಡಕ್ಕೆ ಮಾಡ್ಕೊಂಡ್ರೆ ಬೇಕಾಗತ್ತೆ ರೀ. ಅರ್ಥ ಆಯ್ತದಿಲ್ಲ ರೀ? ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.